ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಸೆಕೆಂಡ್ ವ್ಲಾಗ್. ಯಾಕಪ್ಪ ಹಿಂಗೆ ರೆಡಿ ಆಗೋದನ್ನು ಡಿಫ್ರೆಂಟ್ ಆಗಿ ಅಂತ ಯೋಚನೆ ಮಾಡ್ತಾ ಇದ್ರೆ, ಐ ಆಮ್ ಅ ಫ್ಯಾಷನ್ ಸ್ಟೂಡೆಂಟ್. ಅದಕ್ಕೆ ಡಿಫ್ರೆಂಟಾಗಿ ರೆಡಿ ಆಗೋಕ್ಕೆ ನನಗೆ ತುಂಬ ಖುಷಿ ಸಿಗುತ್ತೆ. ಹೀಗೆ ಕ್ಲಾಸಿಗೆ ಹೋದ್ಮೇಲೆ ಮೇಕಪ್ ಎಲ್ಲ ನಡೀತಾ ಇತ್ತು. ಶೋ ಸ್ಟಾರ್ಟ್ ಆಗತ್ತೆ ಇನ್ನೇನು. ನಿಮಗೆ ನಾನು ಔಟ್ಫಿಟ್ ಇಷ್ಟ ಆಗಿದ್ರೆ ಕಮೆಂಟ್ ಬಿಲೋ. ಕಂಪ್ಲೀಟ್ ಶೋ ಅಂತೂ ನಾನು ನಮಗೆ ತೋರ್ಸೋಕ್ಕಾಗಲ್ಲ, ಬಟ್ ಯು ಕ್ಯಾನ್ ವಾಚ್ ಎ ಗ್ಲಿಮ್ಸ್ ಆಫ್ ಇಟ್ ಹೇಗಿತ್ತು ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ಮಾಡೆಲ್ಸ್ ಅಂತೂ ಸಖತ್ತಾಗಿ ವಾಕ್ ಮಾಡಿದ್ರು. ಔಟ್ಫಿಟ್ ಅಂತೂ ಕ್ರೇಜಿ. ಇದರಲ್ಲಿ ಲರ್ನಿಂಗ್ಸ್ ಏನಂತ ಅಂದರೆ, ನಾನು ಫ್ಯಾಷನ್ ಸ್ಟೂಡೆಂಟ್ ಆಗಿರೋದ್ರಿಂದ ನನಗೆ ಮೇಯ್ನಾಗಿ ಔಟ್ಫಿಟ್ಟೇ ನನಗೆ ಹೈಲೈಟ್ ಅಂತ ಹೇಳ್ಬೋದು. ಲರ್ನಿಂಗ್ಸ್ ಅಂದರೆ ಔಟ್ಫಿಟ್ಟಲ್ಲಿ ಡೀಟೇಲಿಂಗ್ಸ್ ಹೇಗಿರುತ್ತೆ, ಆರಿ ವರ್ಕ್ ಆಗಿರ್ಬೋದು, ಎಂಬ್ರಾಯ್ಡ್ರಿ ಆಗಿರ್ಬೋದು, ಫಿಟ್ಟಿಂಗ್ ಆಗಿರ್ಬೋದು, ಮತ್ತು ಅದನ್ನ ಹೇಗೆ ಪ್ರೆಸೆಂಟ್ ಮಾಡಬೇಕು, ಹೇಗೆ ಡಿಫ್ರೆಂಟಾಗಿ ನಾವು ಟ್ರೈ ಮಾಡ್ಬೋದು, ಯಾವ ಔಟ್ಫಿಟ್ಟಿಗೆ ಯಾವ ಥರ ಹೇರ್ ಸ್ಟೈಲ್, ಮೇಕಪ್, ಜ್ಯುವೆಲ್ರಿ ಮ್ಯಾಚ್ ಆಗುತ್ತೆ, ಮತ್ತು ಕಲರ್ ಕಾಂಟ್ರಾಸ್ಟ್ ಆಗಿರಲಿ ತುಂಬ ಕಲಿಯೋಕ್ಕೆ ಸಿಗುತ್ತೆ. ಆನ್ ಸ್ಟೇಜ್ ಹೇಗೆ ಕಾಣಿಸುತ್ತೆ, ಮತ್ತು ಫ್ಯೂಚರಲ್ಲಿ ನಾನೇನಾದರೂ ಪ್ರೆಸೆಂಟ್ ಮಾಡಬೇಕು ಈ ಥರ ಅಂದರೆ, ಅಥವಾ ಪ್ರಮೋಟ್ ಮಾಡಬೇಕು ಅಂತ ಆದರೆ ಈ ಥರ ಐಡಿಯಾಸ್ ಎಲ್ಲ ತುಂಬ ಯೂಸ್ ಆಗುತ್ತೆ. ಈ ರೀತಿ ತುಂಬ ಲರ್ನಿಂಗ್ಸಿಂದ ನನ್ನ ಡೇ ಎಂಡ್ ಆಯಿತು. ಅವಳ ಬರ್ಸರಿ ಊಟ ಕೊಟ್ಟಿದ್ರು, ನಾನು ಮನೆಗೆ ಹೊರಟೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ, ಟೇಕ್ ಕೇರ್.